ಬರೀ 14 ಸೈಟ್ ಇಟ್ಕೊಂಡು ಹಿಂಗೆ ಜಗ್ಗಾಡ್ತಿದ್ದಾರೆ. ಇಲ್ಲಿ ಊರಲ್ಲಿ ಅವ್ರ ಪಾಲಿಗೆ ಎಷ್ಟು ಆಸ್ತಿ ಇದೆ ಅಂತ? ಅವ್ರು ಪಾಲನಾಸ್ತಿ ಬಿಡಿ, ನಮ್ಮ ಅಪ್ಪಡಿಗೆ ಮಾಸ್ತಾರೋ ಅಪ್ಪ ಎತ್ತಿರಲಿ ಅಪ್ಪಡಿ ಅಲ್ಲ. ಈ ಅವರು 14 ಸೈಟ್ನಲ್ಲಿ ತಿರ್ಗಿ ಅದನ್ನೇ ಎತ್ತಿರ ನಾನು ಹೇಳ್ದೆ ಅವನು ಈಗ ಆಗಲೇ ಅವರ ಅಣ್ಣ ಕೊಟ್ಟಿರೋದು ನಮ್ಮ ಅತ್ತಿಗೆಯವ್ರಿಗೆ ದಾನ ಅಂತ. ಇಲ್ಲ 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 ಅವ್ರಂತಾರ ಕಣ್ರಿ, ಇವ್ರು ಈಗ ಹೇಳಲ್ವ, ಈಗೆಲ್ಲನೂ ತರ್ಸ್ಕೊಂಡಿಲ್ವ ಅವ್ರು ಇದನ್ನೆಲ್ಲನೂ ಇವರು ಹೇಳ್ತಾರ. ಅವ್ರು ಹೇಳ್ಬಿಡೋದು ಸಾಧನ ಇದನ್ನೇ ಅವರು ಹೇಳ್ತಾರೆ ಎತ್ತಿ. ಅದೇ ಹೇಳ್ರಿ ಮೊದಲು ಉತ್ತರ ಕೊಡಿ. ಮುಂದೆ ಈಗ ಸ್ವಲ್ಪ ಸಿಕ್ತು ನಿಮ್ಗೆ ಅದೇ ಆಡಬೇಕು, ನಾಳೆ ನಾಚಕ ಅದನ್ನ ಎತ್ಕೋದು. ನೀ ಯಾಕೆ ಇಷ್ಟೊಂದು ಆಡು ಮಾಡಿದಾರಿ ಅಂತ ಆಡಬೇಕು. ಅದು ಏನು ಆಗಲ್ಲ. ನಡತ್ತ ಕೋರ್ಟಲ್ಲಿ ಏನಾಯ್ತು ಅದು ನೋಡಮ್ಮ. ನಿಮ್ಮ ಅಣ್ಣವರೇ ಇನ್ನೂ 5 ವರ್ಷ ಕಂಪ್ಲೀಟ್ ಮಾಡ್ತಾರಾ? ಗ್ಯಾರಂಟಿ ಇರ್ತಾರೆ, 5 ವರ್ಷ ಗ್ಯಾರಂಟಿ ಇರ್ತಾರೆ. ಷಡ್ಯಂತ್ರ ಮಾಡ್ತಿದಾರಾ ಅವ್ರನ್ನ ಕೆಳಗಿಳಿಸ್ಬೇಕು ಅಂತ? ಇಳಿಸ್ಬೇಕು ಅಲ್ಲೇ ಅವ್ರು ಮಾಡ್ತಾ ಇರೋದು. ಈಗಲ್ಲ ಸಾಧ್ಯವಿಲ್ಲ ಅವ್ರ ಅಷ್ಟು ಸುಲಭವಾಗಿ. ಇವರದೆಲ್ಲ ಈಗ ಎಲ್ಲ ಬಿಸ್ತಾ ಇಲ್ವ ಇವರದ. ಅವರು ಆಡಿ ಹೇಳ್ತಾರೆ, ಎಲ್ಲ ನಿಮ್ಮನ್ನು ಇದು ಮಾಡಿ ತಗಾರಿ ಈಚಕ ಅಂತ ಹೇಳ್ತಾರೆ. ಆಗೇನು ಮಾಡ್ರು ಅವರು ಹೆಚ್ಚುಚ್ಕೊಂಡು ಒಬ್ಬ 2,000 ಜಮೀನು ಮಾಡ್ಯಾರ. ಕುಮಾರಸ್ವಾಮಿ ಯಡಿಯೂರಪ್ಪ ಇನ್ಯಾರು ಅದು ಯಾರು ಕೇಳೋರಿಲ್ಲ. ಅವರು ಕೇಳ್ಕೋರೇ ಇಲ್ಲ. ಅದ ಅವ್ರು ಹೇಳ್ಬಿಟ್ರು ಏನೋ ಬಂದ್ಬಿಟ್ರು ಎಲ್ಲ ಕೇಳಕ್ಕೆ.